ನಿನ್ನೆಯಷ್ಟೇ ಪವರ್ ಟಿವಿ ಕಾಮಚಂದ್ರನ ರಾಸಲೀಲೆಯನ್ನ ರಾಜ್ಯದ ಜನರ ಮುಂದೆ ಬಟಾಬಯಲು ಮಾಡಿತ್ತು. ಈಗ ರಾಮಚಂದ್ರ ರಾವ್ ರಾಸಲೀಲೆ ಡಿಜಿಪಿ ರಾಮಚಂದ್ರ ರಾವ್ಗೆ ಮತ್ತೊಂದು ಶಾಕ್. ಬರೀ ಅಮಾನತ್ ಮಾತ್ರ ಅಲ್ಲ, ಡಿಸ್ಮಿಸ್ ಆಗೋ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ರಾಮಚಂದ್ರ ರಾವ್ ವಿರುದ್ಧ ಇಲಾಖಾ ತನಿಖೆಗೆ ಈಗ ಆಲ್ರೆಡಿ ರಾಜ್ಯ ಸರ್ಕಾರ ಆದೇಶ ಮಾಡಿದೆ. ಇನ್ನೊಂದು ಕಡೆ ಡಿಸ್ಮಿಸ್ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರ ವರದಿ ಸಲ್ಲಿಸೋ ಸಾಧ್ಯತೆ ಇರುತ್ತೆ. IPS ಅಧಿಕಾರಿ ಆಗಿರೋ ಕಾರಣ ಡಿಸ್ಮಿಸ್ ಮಾಡುವಂತ ಅಧಿಕಾರ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ ಹೊರತು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರೋದಿಲ್ಲ. ಇನ್ನು ಡಿಜಿಪಿ ರಾಸಲೀಲೆಯಿಂದ ಸರ್ಕಾರ ಅಂತೂ ಸಿಕ್ಕಾಪಟ್ಟೆ ಮುಜುಗರಕ್ಕೀಡಾಗಿದೆ. ಸರ್ಕಾರಿ ಕಚೇರಿಯಲ್ಲಿ ಸಮವಸ್ತ್ರದಲ್ಲೇ ರಾಸಲೀಲೆ ನಡೆಸಿದ್ರು ರಾಮಚಂದ್ರ ರಾವ್. ಇದರಿಂದ ರಾಜ್ಯ ಪೊಲೀಸ್ ಇಲಾಖೆಗೆ ಒಂದು ದೊಡ್ಡ ಕಪ್ಪು ಚುಕ್ಕಿ ಬಂದಿದೆ. ಈ ಹಿನ್ನೆಲೆ ಡಿಸ್ಮಿಸ್ ಆದ್ರೂ ಆಗಬಹುದು ಅಂತ ಗೃಹ ಸಚಿವರು ಮಾತಾಡಿದ್ದಾರೆ. ಈ ಪ್ರಕರಣದಿಂದ ನಾನು ಮತ್ತು CM ಅಪ್ಸೆಟ್ ಆಗಿದ್ದೀವಿ ಅಂತ ಕೂಡ ಪರಮೇಶ್ವರ್ ಅವರು ಹೇಳಿದ್ದಾರೆ. ನೀವು ದೃಶ್ಯಗಳಲ್ಲಿ ನೀವು ನೋಡ್ತಾ ಇರಬಹುದು. ಇಲಾಖಾ ತನಿಖೆಗೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿರೋದನ್ನ ಪತ್ರವನ್ನ ನೀವು ಗಮನಿಸ್ತಾ ಇದ್ದೀರಿ. ಡಾಕ್ಟರ್ ಕೆ ರಾಮಚಂದ್ರ ರಾವ್ ಅಮಾನತು ಆದೇಶ. ಡಾಕ್ಟರ್ ಕೆ ರಾಮಚಂದ್ರ ರಾವ್ KN 1993 ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯದ ಪೊಲೀಸ್ ಮಹಾನಿರ್ದೇಶಕರ ಕುರಿತು ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರವಾದ ದೃಶ್ಯಗಳನ್ನು ಅವಲೋಕಿಸಿದಾಗ ಅವರು ಜವಾಬ್ದಾರಿಯನ್ನು ಮರೆತು ತಾವೊಬ್ಬ ಸರ್ಕಾರಿ ಸೇವಕ ಅನ್ನೋದನ್ನು ಮರೆತು ಸರ್ಕಾರಕ್ಕೂ ಮುಜುಗರ ತರುವಂತಹ ಕೆಲಸ ಮಾಡಿದ್ದಾರೆ. ಈ ಮೇಲ್ಕಂಡಂತೆ ಸರ್ಕಾರವು ಪರಿಶೀಲಿಸಿದಾಗ 1968ರ ಆಲ್ ಇಂಡಿಯಾ ಸರ್ವಿಸ್ ಕೋಡ್ನ ರೂಲ್ ನಂಬರ್ 3ರ ಸ್ಪಷ್ಟ ಉಲ್ಲಂಘನೆ ಕಂಡುಬಂದಿದೆ. ರಾಜ್ಯ ಸರ್ಕಾರದ ಪ್ರಾಥಮಿಕ ತನಿಖೆಯಲ್ಲೂ ಕೂಡ ಇದು ಕಂಡುಬಂದಿದ್ದು, ಡಾಕ್ಟರ್ ಕೆ ರಾಮಚಂದ್ರ ರಾವ್ ಅವರನ್ನ ಈ ಕೂಡಲೇ ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯದ ಪೊಲೀಸ್ ಮಹಾನಿರ್ದೇಶಕರ ಹುದ್ದೆಯಿಂದ ಅಮಾನತು ಮಾಡಲಾಗಿದೆ. ಪ್ರಕರಣದ ತನಿಖೆ ಮುಗಿಯುವವರೆಗೂ ಇವರ ಅಮಾನತು ಮುಂದುವರಿಯಲಿದೆ. ತನಿಖೆ ಮುಗಿಯುವವರೆಗೂ ಈ ಅಧಿಕಾರಿಗೂ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ಹೆಡ್ ಕ್ವಾರ್ಟರ್ಸ್ ವ್ಯಾಪ್ತಿಯನ್ನ ಬಿಟ್ಟು ಹೋಗುವಂತಿಲ್ಲ. ಡಾಕ್ಟರ್ ಕೆ ರಾಮಚಂದ್ರ ರಾವ್ ಅಮಾನತು ಆದೇಶ. ಅದು ಮುಂದಿಂದು ಕ್ರಮ ಬೇರೆ. ಮುಂದೆ ತನಿಖೆ ಆದ್ಮೇಲೆ ಏನ್ ಬೇಕಾದ್ರೂ ಆಗ್ಬೋದಲ್ಲ, ಅವರು ಡಿಸ್ಮಿಸ್ಸು ಆಗ್ಬೋದು. ಅದರಿಂದ ಈಗ ನಾವು ಇಮಿಡಿಯೇಟ್ ಆಕ್ಷನ್ ತಗೊಳ್ಬೇಕು ಅಂತ ಹೇಳಿ ತಗೊಂಡಿದ್ದೇವೆ. ಅದನ್ನ ಯಾವುದೇ ಮುಲಾಜಿಲ್ಲದೆ ನಾವು ಹಿರಿಯರು, ಸೀನಿಯರ್ ಆಫೀಸರು ಅದೆಲ್ಲ ಏನು ನೋಡದೇನೆ ನಾವು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡಿದ್ದೇವೆ. ಅದಾದ್ಮೇಲೆ ತನಿಖೆಯಲ್ಲಿ ಏನು ಬರುತ್ತೆ ಅದನ್ನ ನೋಡಿಕೊಂಡು ಮುಂದಿನ ಕ್ರಮ ತಗೊಳ್ತೀವಿ. ನಮಗೇನು ಇದ್ರ ವಿಷಯದಲ್ಲಿ ಏನು ಬೇರೆ ಏನು ಗೊತ್ತಿಲ್ಲ. ಮೇಲ್ನೋಟಕ್ಕೆ ಈಗ ಗೊತ್ತಾಗಿರೋದು ಅಷ್ಟು ಬಿಟ್ರೆ ಬೇರೆ ಯಾವುದೇ ವಿಚಾರಗಳು ಅದಕ್ಕೆ ಸಂಬಂಧಪಟ್ಟಾಗಿ ಗೊತ್ತಿಲ್ಲ. ಖಂಡಿತವಾಗಿ ಪೊಲೀಸ್ ಇಲಾಖೆ ಒಂದೇ ಅಲ್ಲ, ಯಾವ ಇಲಾಖೆನಲ್ಲಾದ್ರೂ ಕೂಡ ಅದು ಯಾರು ಅದನ್ನ ಒಪ್ಕೊಳ್ಳಲ್ಲ. ಅದರಿಂದ ಅದಕ್ಕಾಗಿ ನಾವು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡಿದ್ದೀವಿ. ಮುಖ್ಯಮಂತ್ರಿಗಳು ಆಗಿದ್ದಾರೆ, ನಾನೂ ಆಗಿದ್ದೀನಿ. ಯಾಕೆಂದ್ರೆ ಇದು ನಮ್ಮ ಇಲಾಖೆ ಆದದ್ರಿಂದ ನಮಗೂ ಕೂಡ ಇದು ಸರಿ ಕಾಣಿಸೋದಿಲ್ಲ. ಅದು ಮುಂದಿಂದು ಕ್ರಮ ಬೇರೆ. ಮುಂದೆ ತನಿಖೆ ಆದ್ಮೇಲೆ ಏನ್ ಬೇಕಾದ್ರೂ ಆಗ್ಬೋದು. ನಾವು ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ರಾಮಚಂದ್ರ ರಾವ್ನ ಈ ರಾಸಲೀಲೆ ಪ್ರಕರಣವನ್ನ ಪವರ್ ಟಿವಿ ನಿನ್ನೆ ತಾನೇ ಎಕ್ಸ್ಪೋಸ್ ಮಾಡಿತ್ತು. ಇವತ್ತು ಪರಮೇಶ್ವರ್ ಅವರು ಕೂಡ ಅಪ್ಸೆಟ್ ಆಗಿದ್ದೀನಿ, ನಾನು CM ಇಬ್ರು ಅಪ್ಸೆಟ್ ಆಗಿದ್ದೀವಿ ಅಂತ ಹೇಳ್ತಾ ಇದ್ರು. ಈಗ ಅವರನ್ನ ಅಮಾನತ್ ಮಾತ್ರವಲ್ಲ, ಡಿಸ್ಮಿಸ್ ಆಗೋ ಸಾಧ್ಯತೆ ಏನು ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರ ತನಿಖೆಗೆ ಆದೇಶ ಮಾಡಿದೆ, ಸಸ್ಪೆಂಡ್ ಕೂಡ ಮಾಡಿದೆ. ಏನ್ ಹೇಳ್ತೀರಿ ವೆಂಕಟೇಶ್? ಹೌದು ಸರ್, ಏನಂತ ಹೇಳಿದ್ರೆ ರಾಮಚಂದ್ರ ರಾವ್ ಅವರ ರಾಸಲೀಲೆ ವಿಡಿಯೋ ವೈರಲ್ ಆದ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಭಾರಿ ದೊಡ್ಡ ಮಟ್ಟದಲ್ಲಿ ಒಂದು ಮುಜುಗರ ಉಂಟಾಗಿತ್ತು. ಈ ಹಿನ್ನೆಲೆಯಲ್ಲಿ ನಿನ್ನೆಯನ್ನು ಅವ್ರನ್ನ ಬೀಟ್ ಮಾಡಕ್ಕೆ ಹೋದಂತಹ ಸಂದರ್ಭದಲ್ಲಿ ಕೂಡ ಅವರಿಗೆ ಯಾವುದೇ ರೀತಿಯ ಒಂದು ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯ ಅವರು ಕೂಡ ಈ ಘಟನೆಗೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ತನಿಖೆ ಆಗುತ್ತೆ, ಒಂದು ಸಮಿತಿಯನ್ನು ರಚನೆ ಮಾಡಲಾಗುತ್ತೆ ಅಂತ ಹೇಳಿದ್ರು. ಇಲ್ಲಿ 1968ರ ನಿಯಮ 3A ಸಬ್ ಕ್ಲಾಸ್ 1 ಅಡಿಯಲ್ಲಿ ಸ್ಪಷ್ಟವಾಗಿ ಉಲ್ಲಂಘನೆ ಆಗಿರುವಂತಹದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಹಾಗಾಗಿ ಇದನ್ನ ಅವರನ್ನ ಅಮಾನತು ಮಾಡಿ ವಿಚಾರಣೆಯನ್ನ ಬಾಕಿ ಇಡಲಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವ್ರನ್ನ ಡಿಸ್ಮಿಸ್ ಮಾಡೋದಕ್ಕೂ ಕೂಡ ಕೇಂದ್ರ ಸರ್ಕಾರದ ಒಂದು ಅಥಾರಿಟಿ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸುವಂತ ಸಾಧ್ಯತೆ ಕೂಡ ಇರುವಂತಹದ್ದು ಕೇಂದ್ರ ರಾಜ್ಯ ಸರ್ಕಾರ. ಈಗ ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರಣೆಯ ನಂತರವಾಗಿ ಯುವತಿ ಯಾರು, ಮಹಿಳೆ ಯಾರು, ಯಾಕೆ ಈ ರೀತಿಯಾಗಿ ಈ ಒಂದು ಘಟನೆಯಲ್ಲಿ ಅವರು ಭಾಗಿಯಾಗಿ ಎಷ್ಟು ವರ್ಷಗಳ ಹಿಂದೆ ಅಂದ್ರೆ ಕರ್ತವ್ಯದಲ್ಲಿ ಇದ್ದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾಡಿರುವ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ಒಂದು ವಿಚಾರಣೆಗೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾರೆ. ಆದ್ರೆ ಈಗ ಇವರೇ ಹೋಗಿ ಒಂದು ಹನಿ ಟ್ರಾಪ್ ಮಾಡೋದಕ್ಕೆ ಮುನ್ನಾಗಿ ನನ್ನ ವಿರುದ್ಧ ಈ ರೀತಿಯಾಗಿ ಅಂತ ದೂರು ಕೊಡ್ತಾರಾ, ಅಥವಾ ಮಹಿಳೆಯರು ಏನಾದ್ರು ಬಂದು ತನ್ನನ್ನ ಬಳಸ್ಕೊಂಡು ಈ ರೀತಿಯಾಗಿ ಲೈಂಗಿಕ ದರ್ಶನವನ್ನು ಎಸಗಿದಾರ ಅಂತ ಹೇಳಿ ದೂರು ಕೊಡ್ತಾರ ಅನ್ನೋದು ಕೂಡ ತುಂಬಾ ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ ಈ ದೊಡ್ಡ ಮಟ್ಟದಲ್ಲಿ ಈ ರೀತಿಯಾಗಿ ಮಹಿಳೆಯರ ಜೊತೆ ಈ ರೀತಿ ನಡೆಸುವಂತಹ ವಿಡಿಯೋಗಳು ಕೂಡ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಕೇವಲ 3 ರಿಂದ 4 ದಿನ ಮಹಿಳೆಯರು ಮಾತ್ರ ಈ ಒಂದು ವಿಡಿಯೋ ಹೊರಗಡೆ ಬಂದಿದೆ. ಹಾಗಾಗಿ ಮುಂದೆ ಇದು ಯಾವ ಒಂದು ತಿರುವನ್ನ ಪಡೆದುಕೊಳ್ಳುತ್ತೆ, ಯಾರ
ಕೊರಳಿಗೂ ಕೂಡ ಬರುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿರುತ್ತೆ. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.